ಹಲೋ ಆಕಾಶ್, ಏನ್ ಮಾಡ್ತಾ ಇದೀಯ ನೀನು? ಇನ್ನೇನ್ ಮಾಡ್ಲಿ, ನಮ್ಮಮ್ಮ ಹೆಣ್ಣು ನೋಡಕ್ ರೆಡಿ ಆಗು ಅಂತ ರೆಡಿ ಮಾಡಿ ನಿಲ್ಸವ್ರೆ. ಅದಕ್ಕೆ ನಿಂತ್ಕೊಂಡಿದ್ದೀನಿ. ಆಂಟಿ ಮನೆ ಹತ್ರ ಬಂದು ಇಲ್ಲೇ ನಿಂತ್ಕೊಂಡಿದ್ದೀನಿ. ಏನು ಏನ್ ನೋಡಕ್ ಹೋಗ್ತಾ ಇದೀಯಾ? ಮತ್ತೆ ಸಂಡೇ ಹೋಗ್ತೀನಿ ಅಂತಂದೆ, ಈಗಾಗಲೇ ಸಡನ್ ಆಗಿ ಹೊರಟು ಬಿಟ್ಟಿದ್ದೀರಾ. ಅಲ್ಲ, ಸಂಡೇ ಹೆಣ್ಣು ನೋಡಕ್ ಹೋಗ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಲ್ವಾ, ಹೀಗೇನು ಸಡನ್ಲಿ? ಅದಾ ಹುಡುಗಿ ಮನೆಯವ್ರೇನೋ ಇಲ್ಲ, ಬೇಗ ಇವತ್ತೇ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ, ಸಂಡೇ ನನ್ನ ಮಗಳು ಯಾವುದೋ ಫಂಕ್ಷನ್ ಇದೆ ಹೋಗ್ತಾಳೆ, ಅರ್ಜೆಂಟಾಗಿ ಬಂದು ಇವತ್ತೇ ನೋಡ್ಕೊಂಡು ಹೋದ್ರೆ ಬೆಸ್ಟು ಅಂತ ಹೇಳಿದ್ರು. ಇನ್ನ ಅವರೇ ಥರ ಹೇಳಿದ್ಮೇಲೆ ನಾನು ತಾನೇ ಏನು ಮಾಡಲಿ. ಓಕೆ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಅಮ್ಮ ಪಟ ರೆಡಿಯಾಗೋ ಮಗನೇ ಅಂತ ಹೇಳ್ತು. ನಾವೇನು ಹುಡುಗಿನ ನಿಧಾನಕ್ಕೆ ರೆಡಿ ಆಗಕ್ಕೆ, ಹುಡುಗ ಅಲ್ವಾ, ಪಟ ಅಂತ ರೆಡಿ ಆಗ್ಬಿಟ್ಟೆ. ಅದಕ್ಕೆ ಈಗ ಹೊರಟು ನಿಂತಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಮಳೆ ಬರ್ತಾ ಇತ್ತಲ್ವಾ, ಅದಕ್ಕೆ ಸ್ವಲ್ಪ ಮಳೆ ನಿಂತ ಮೇಲೆ ಹೋಗಿ ನೋಡ್ಕೊಂಬಿಟ್ಟು ಬರಬೇಕು. ಹೌದಾ ಆಕಾಶ್, ನೀನ್ ಸಂಡೇ ಅಂತ ಹೇಳಿ ಈಗ ಹೋಗ್ತಿದ್ಯಾ? ಅದು ಆಕಾಶ್, ಒಂದ್ ನಿಮಿಷ ಮಾಡ್ತೀನಿರು. ಓಕೆ. ಏನ್ ಮಾಡೋದು ಇವಾಗ? ಹೆಣ್ಣು ನೋಡಕ್ ಹೋಗೋದನ್ನ ಹೆಂಗನ ಮಾಡಿ ತಪ್ಪಿಸ್ಬೇಕಲ್ಲ. ಹೆಂಗ್ ತಪ್ಪಿಸ್ಲಿ? ನಾನೇನಾದ್ರೂ ನಾಟಕ ಆಡ್ಬೇಕೀಗ. ಏನ್ ಮಾಡ್ಲಿ? ಮನೇಲಿ ಅಜ್ಜಿ ಐತಲ್ಲ. ಅಜ್ಜಿ ಅಜ್ಜಿ ಅಜ್ಜಿ, ಹೇಳು ರಮ್ಯಾ, ಏನ್ ಬೇಕಿತ್ತು? ಅಜ್ಜಿ, ಅದು ಅದು ಅರ್ಜೆಂಟಾಗಿ ನಾನು ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತೈತೆ ಅಜ್ಜಿ. ಪ್ಲೀಸ್ ಹೊಲ್ದ ಹತ್ರ ಹೋಗ್ಬಿಟ್ಟು ಒಂದು 4 ಎಳ್ನೀರು ಕಿತ್ಕೊಂಡ್ಬಿಟ್ಟು ಬರ್ತೀರಾ? ನಿಂದೊಳ್ಳೆ ಕತೆನೆ, ಯಾವಾಗೂ ಅದು ಬೇಕು ಇದು ಬೇಕು, ಅತ್ತಕಬಾ ಇತ್ತಕಬಾ, ಬರೀ ಇದೇನಿ ಆಯ್ತು ನಿಂದಂತೂ. ಅಯ್ಯಯ್ಯ ಹೋಗು, ಈಗ ಎಳ್ನೀರು ಬಿಸ್ಲಾಗಿ ಎಲ್ಲೋಗಿ ಕಿತ್ಕೊಬಿಟ್ಟು ಬರಲಿ ಹೇಳು. ಅಜ್ಜಿ, ನನಗೋಸ್ಕರ ಇನ್ನು ಅಷ್ಟು ಮಾಡಲ್ವಾ? ಪ್ರೀತಿಯ ಮೊಮ್ಮಗಳು ಅಂತ ಹೇಳ್ತಾ ಇರ್ತೀರಾ. ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ನೀವೀಗ ಹೋಗಿ ಕಿತ್ಕೊಂಡು ನಿಧಾನಕ್ಕೆ ಬನ್ನಿ. ಆದರೆ ಎಳ್ನೀರಂತೂ ನನಗೆ ಬೇಕೇ ಬೇಕು ಅಜ್ಜಿ. ನಾನು ಡಯಟ್ ಮಾಡ್ತಾ ಇದ್ದೀನಿ ಅಜ್ಜಿ. ನಾನು ಡಯಟ್ ಒಳಗಡೆ ಎಳ್ನೀರು ಕುಡಿಲಿಲ್ಲ ಅಂದರೆ ಡಯಟ್ ಸರಿ ಹೋಗಲ್ಲ ಅಜ್ಜಿ. ಅದಕ್ಕೆ ತಾನೇ ನಿಮ್ಮನ್ನು ಕೇಳ್ತಿರೋದು. ಪ್ಲೀಸ್ ಅಜ್ಜಿ, ನನಗೋಸ್ಕರ ಎಳ್ನೀರು ಕಿತ್ಕೊಂಡು ಬರೋಕ್ಕಾಗಲ್ವ ನಿಮಗೆ? ಹೋಗಿ 2 ಗಂಟೆ ನಿಧಾನಕ್ಕೆ ಬನ್ನಿ. ಅರ್ಜೆಂಟಾಗಿ ನನಗೇನು ಬೇಡ, ನಿಧಾನಕ್ಕೆ ಬನ್ನಿ. ಸ್ವಲ್ಪ ಸುಸ್ತೆಲ್ಲ ಹೋಗುತ್ತಂತೆ ಎಳ್ನೀರು ಕುಡಿದ್ರೆ. ಪ್ಲೀಸ್ ಅಜ್ಜಿ, ಹೋಗಿ ತಗೊಂಡು ಬನ್ನಿ ಅಜ್ಜಿ. ಅಯ್ಯಯ್ಯೋ ಶಿವ, ನಿಮ್ಮ ಅಮ್ಮದು ಹೆಂಗ್ಲೇ ಸಾಕ್ತಾಳೆ ನಿನ್ನ? ಆ ಬೆಂಗಳೂರಾಗೆ ಬುಕ್ ಮಾಡಿದ್ದೆಲ್ಲ ಮನೆಗೆ ಗೊತ್ತದಲ್ಲ, ಅದು ಹಂಗೆ ಬರೋದಕ್ಕೆ ಸೊರಾಯ್ತು. ಹಂಗೆ ಬರೋಕ್ಕಿಲ್ಲ ಅನ್ನೋದಾಗಿದ್ದರೆ ಎಷ್ಟು ಹಿಂಸೆ ಮಾಡ್ತಿದ್ದೋ ನೀನಂತೂ. ನನ್ನ ಏನು ಹೊಸಿ ಹಿಂಸೆ ಮಾಡಿಯ ನಿನ್ನನ್ನು? ಬೋಲಿ ಹಿಂಸೆ ಮಾಡ್ತೀಯ ಬಿಡವ ನೀನಂತೂ ನನ್ನ. ಆಯ್ತಾಗ ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ನಿಮ್ಮ ಅಮ್ಮ ನಿನ್ನ ಜೋಪಾನವಾಗಿ ನೋಡ್ಕೊಂತ ಹೇಳ್ಬಿಟ್ಟು ಹೋಗಿರೋದು ಇದಕ್ಕೆ ನನಗೆ. ಅಯ್ಯೋ ದೇವ್ರೆ, ಈಗ ಎಳ್ನೀರು ಮರ ಹತ್ತೋ ಹುಡುಕ್ಬೇಕು. ಅವನು ಎಲ್ಲಿತ್ತನೋ ಅವ್ನು ಹುಡುಕೊಂಡು ಹೋಗಿ ಅವ್ನು ಹುಡುಕಿ ಮರ ಹಚ್ಚಿ ಎಳ್ನೀರು ಕಿತ್ಕೊಂಡ್ಬಿಟ್ಟು ಬರೋಕ್ಕೆ ಈ ಸಾಯಂಕಾಲನೇ ಆಯ್ತದೇನೋ. ಪರವಾಗಿಲ್ಲ ಅಜ್ಜಿ, ಪರವಾಗಿಲ್ಲ. ಅಡುಗೆ ಮಾಡಿಕ್ಕಿದೆಯಲ್ಲ, ಹೊಟ್ಟೆ ತುಂಬ ತಿನ್ಕೊಳ್ತಾ ಇರ್ತೀನಿ. ನೀನು ಹಿಂಗೆ ಹೋಗ್ಬಿಟ್ಟಂಗೆ ಬಾ, ನನಗೇನು ಬೇಜಾರಿಲ್ಲ ಅಜ್ಜಿ. ಅಂದರೆ ನೀನು ಹೋಗಿ ಎಳ್ನೀರು ಕಿತ್ಕೊಬರೋದಷ್ಟೇ ನನಗೆ ಮುಖ್ಯ. ಸಂಜೆ ತನಕನೇ ಆಗಲಿ, ನಿಧಾನಕ್ಕೆ ಬಾಜಿ. ಆಯ್ತಾಗ, ನೀನೇನು ಎಳ್ನೀರು ಕೊಡ್ಸೋಕ್ಕಿಲ್ಲ ಅನ್ನೋಕ್ಕಾಯ್ತದ? ಆಮೇಲೆ ನಿಮ್ಮ ಅಪ್ಪಂಗೆ ಫೋನ್ ಹಾಕೋದು, ಅಪ್ಪ ಅಜ್ಜಿ ಚೆನ್ನಾಗಿ ನೋಡ್ಕೊತಿಲ್ಲ ಕಣಪ್ಪ, ಕಾರ್ ಕಳ್ಸಪ್ಪ ಅಂತ ಹೇಳಿ. ನನಗೆ ಹಾಕ್ಲೇಬೇಕು ಕರ್ಮ. ಆಯ್ತು ಬಿಡು, ಹೋಗಿ ಕಿತ್ಕೊಂಬಿಟ್ಟು ಬರ್ತೀನಿ. ಆದರೆ ಹೇಳ್ತಿದ್ದೀನಿ, ಲೇಟ್ ಆಯ್ತದ ಬರೋದು. ಅಷ್ಟು ಬಿರ್ನ ಎಳ್ನೀರು ಕೀಳೋನು ಸಿಗೋಕ್ಕಿಲ್ಲ. ಎಳ್ನೀರು ಕೀಳೋನು ಸಿಕ್ಕರು ನನ್ನ ಮಗ ಕುಡ್ದಿರಬಾರ್ದು. ಎಣ್ಣೆ ಗಿಣ್ಣೆ ಹೊಡೆದಿದ್ರೆ ಮರ ಹಚ್ಚಕ್ಕಿಲ್ಲ ನಾನು. ಸಂಜೆ ಆಯ್ತದೆ, ಮನೆ ಕಡೆ ಹುಷಾರು. ಅನ್ನ ಎಲ್ಲ ಸಾರು ಎಲ್ಲ ರೆಡಿ ಆಗೈತೆ, ಹಂಗೇನೆ ರೆಡಿ ಮಾಡಿಕ್ಯೂನಿ, ತಿನ್ಕೊಬಿಡು. ಸರಿ ಅಜ್ಜಿ, ಥ್ಯಾಂಕ್ ಯು ಅಜ್ಜಿ. ಈಗ ಮಾಡ್ತೀನಿ ನೋಡು ಆಕಾಶ್ಗೆ. ಹಲೋ, ಹೇಳು ರಮ್ಯಾ. ಹಲೋ ಆಕಾಶ್, ಆಗ್ಲೇ ಹೊರಟ್ಬಿಟ್ಟ ಹೆಣ್ಣು ನೋಡಕ್ಕೆ? ಇನ್ನೂ ಇಲ್ಲ ರಮ್ಯಾ, ಈಗ ಹೊರಡ್ಬೇಕು. ಮಳೆ ಬರ್ತಾ ಇತ್ತಲ್ಲ, ಸ್ವಲ್ಪ ಸಣ್ಣದಾಗ ಅನಿತೈತೆ. ಅಮ್ಮ ನೆಂದೋಗ್ಬಿಡ್ತೀವಿ, ವೆಯ್ಟ್ ಮಾಡು ಅಂತ ಹೇಳ್ತಾವ್ರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಹೌದಾ? ನನಗೆ ಯಾಕೋ ತುಂಬ ಸುಸ್ತಾಗ್ತೈತೆ. ನನಗೆ ಕಣ್ಣೆಲ್ಲ ಮಂಜಾಗ್ತೈತೆ. ತಟ್ಟೆ ಒಳಗಡೆ ಅನ್ನ ಸಾಂಬಾರು ಹಾಕೊಂಡು ತಿನ್ನೋಕ್ಕೂ ಆಗ್ತಿಲ್ಲ. ಅಜ್ಜಿ ನೋಡಿದ್ರೆ ಹೊಲ್ದತ್ರಕ್ಕೆ ಹೋಗಿದ್ದಾರೆ. ಈಗ ನನಗೆ ಹೊಲ್ದತ್ರಕ್ಕೆ ನಡ್ಕೊಂಡು ಹೋಗಿ ಅಲ್ಲಿ ಅಜ್ಜಿನ ಕರ್ಕೊಂಡು ಬರೋ ಅಷ್ಟು ಶಕ್ತಿನೂ ನನಗಿಲ್ಲ. ಒಂಥರ ಕಣ್ಣೆಲ್ಲ ಮಂಜಾಗಿ ತಲೆಲ್ಲ ತಿರುಗಿಬಿಟ್ಟು ಬಿದ್ದೋಗೋ ಥರ ಆಗ್ತೈತೆ. ಆಗಲೂ ಬಿದ್ದೋಗ್ಬಿಡ್ತೀನಿ ಅಂತ ಅನ್ನಿಸ್ತೈತೆ. ಪ್ಲೀಸ್, ನಿನ್ಗೆ ಹೇಳೋಣ ಅಂತ ಅಂದ್ಕೊಂಡ್ರೆ ನೀನು ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀನಿ ಅಂದಲ್ಲ, ಆಮೇಲೆ ನೀನು ಬೇಜಾರು ಮಾಡ್ಕೋತೀಯ ಅಂತ ನಾನೇ ಏನೂ ಹೇಳಿಲ್ಲ. ಪರವಾಗಿಲ್ಲ, ನೀನು ಹೆಣ್ಣು ನೋಡೋಕೆ ಹೋಗ್ತಿದ್ಯಲ್ಲ, ನಾನು ಹೆಂಗೋ ಸುಧಾರಿಸ್ಕೊತೀನಿ. ಯಾಕೋ 4 ಸಲ ವಾಮಿಟ್ ಆಯಿತು, ಕಣ್ಣೆಲ್ಲ ಮಂಜಾಗ್ತೈತೆ. ಆದರೂ ನೀನು ಹೆಣ್ಣು ನೋಡ್ಬಿಟ್ಟು ಬಾ, ಓಕೆನಾ? ಹೆಣ್ಣು ನೋಡ್ಕೊಂಡು ಬಾ. ಪದೇ ಹೆಣ್ಣು ನೋಡೋಕ್ಕಾಗಲ್ಲ ಅಲ್ವಾ? ಹೀಗೆ ಹೋಗಿ ನೀನು ನೋಡ್ಕೊಂಬಿಟ್ಟು ಬಾ, ನಾನು ಹೆಂಗೋ ಸುಧಾರಿಸ್ಕೊತೀನಿ. ಆಗ್ತಾಯಿಲ್ಲ. ಅಜ್ಜಿ ಫೋನ್ ಇಟ್ಕೊಂಡಿದ್ದೀನಿ. ಅಜ್ಜಿ ಹತ್ರ ಫೋನ್ ಇದ್ದರೆ ಯಾರ ಫೋನಿಂದನಾದರೂ ಫೋನಾದರೂ ಮಾಡಿಸ್ತಿದ್ದೆ. ಆದರೆ ಅಜ್ಜಿ ಫೋನು ನನ್ನ ಹತ್ರನೇ ಐತೆ. ಅಜ್ಜಿಗೆ ಹೆಂಗೆ ಫೋನ್ ಮಾಡ್ಸೋಕ್ಕಾಗುತ್ತೆ? ಪರವಾಗಿಲ್ಲ ಬಿಡು ಆಕಾಶ್, ನೀನು ಹೋಗ್ಬಿಟ್ಟು ಬಾ. ಅಯ್ಯೋ, ಇದೇನು ಹೇಳ್ತಿದ್ದೀಯ ರಮ್ಯಾ ನೀನು? ನೀನು ಈ ಥರ ಪರಿಸ್ಥಿತಿನಾಗಿದೆಯಾ ಅಂತ ನಾನು ಮೊದಲೇ ಹೇಳತ್ತಾನೆ. ಅಯ್ಯೋ, ಒಂದು ನಿಮಿಷ ಇರು, ನಾನೇ ಬರ್ತೀನಿ. ಅಯ್ಯೋ ಬೇಡ ಆಕಾಶ್, ನೀನು ಹೆಣ್ಣು ನೋಡ್ತಕ್ಕೆ ಹೋಗ್ತಿದ್ಯಾ, ಮತ್ತೆ ನೀನು ಬೇಜಾರಾಗಬಾರ್ದಲ್ವಾ? ನೀನು ಹೋಗಿ ನೋಡ್ಕೊಂಬಿಟ್ಟು ಬಾ. ನನಗೆ ಹೆಂಗೋ ತಲೆ ತಿರುಗಿದ್ರೆ ಪರವಾಗಿಲ್ಲ. ಅಯ್ಯೋ ಆಕಾಶ್, ನನ್ನ ಕೈಯಲ್ಲಿ ಮಾತಾಡೋಕ್ಕಾಗ್ತಿಲ್ಲ. ನಾನು ಫೋನ್ ಕಟ್ ಮಾಡ್ತೀನಿ ಆಕಾಶ್. ಆಗ್ತಿಲ್ಲ ಆಕಾಶ್, ಕಟ್ ಮಾಡ್ತೀನಿ ಆಕಾಶ್ ಫೋನ್ನ. ಅಯ್ಯೋ ದೇವ್ರೆ. ಹಲೋ 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 ರಮ್ಯಾ. ಹೀಗೆ ನೋಡು, ಹೆಣ್ಣು ನೋಡಕ್ಕೆ ಹೋಗ್ತಾನ ಇಲ್ಲ ನನ್ನ ನೋಡಕ್ಕೆ ಬರ್ತಾನೆ ನೋಡೋಣ. ನನ್ನ ಮೇಲೆ ಏನಾದರೂ ಸ್ವಲ್ಪನಾದರೂ ಪ್ರೀತಿ ಇದ್ದರೆ ನನ್ನ ನೋಡೋಕ್ಕೆ ಬರ್ತಾನೆ ಅಲ್ವಾ? ಇಲ್ಲಾಂದರೆ ಹೆಣ್ಣು ನೋಡಕ್ಕೆ ಹೋಗ್ತಾನೆ. ಅಕಸ್ಮಾತ್ ಏನಾದರೂ ನನಗಿನ ಹೆಣ್ಣು ನೋಡೋದೇ ಮುಖ್ಯ ಅಂತ ಹೆಣ್ಣು ನೋಡೋಕ್ಕೆ ಹೋಗ್ಬಿಟ್ರೆ ಏನು ಮಾಡಲಿ ನಾನು? ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು, ನೋಡೋಣ. ಆದ್ರೂ ನನ್ನ ನೋಡೋಕ್ಕೆ ಬರ್ತಾನೆ ಅಂತ ಯಾಕೋ ನನಗೆ ದೊಡ್ಡದಾಗಿ ಅನ್ನಿಸ್ತೈತೆ ಅಲ್ವಾ?
ನನ್ನ ನೋಡೋಕ್ಕೆ ಪಕ್ಕ ಬರೋದು ನನ್ನ ನೋಡೋಕ್ಕೆ ಅವನು ಬಿಡು. ಮತ್ತು ನಾನು ಹೆಂಗೆ ನಾಟಕ ಆಡಲಿ? ಕಣ್ಣು ಮುಂಜಾಗಿರೋ ಥರ ನಾಟಕ ಮಾಡಿದ್ರೆ ಬೆಸ್ಟು. ಅಷ್ಟೇ. ಅವ್ನು ಬಂದ ತಕ್ಷಣ ಆ್ಯಕ್ಟಿಂಗ್ ಶುರು ಮಾಡ್ಕೋಬೇಕು. ಹೆಣ್ಣು ನೋಡೋಕ್ಕೆ ಹೋಗ್ತಿರೋದಕ್ಕೆ ಹೊಟ್ಟೆ ಊರಿಗೆ ನಾನು ಈ ಥರ ಮಾಡಿದ್ದೀನಿ ಅಂತ ಅವ್ನು ಅಂದ್ಕೊಂಡ್ಲೇಬಾರ್ದು. ರಮ್ಯಾ, ರಮ್ಯಾ, ಏನಾಯ್ತು ರಮ್ಯಾ ನಿನಗೆ? ಯಾಕೆ ರಮ್ಯಾ? ಅಯ್ಯೋ, ಸರೋಜಿ ಆಂಟಿ ಎಲ್ಲ ಎಲ್ಲೋಗ್ಬಿಟ್ರು? ರಮ್ಯಾ, ಏ ಹಲೋ, ಕೇಳಿಸ್ತೈತೆ ನಾನು ಮಾತಾಡ್ತಿರೋದು? ಅಯ್ಯೋ ಆಕಾಶ್, ನೀನು ಯಾಕೆ ಬರೋಕ್ಕೆ ಹೋಗಿದ್ದೆ ಆಕಾಶ್? ಅಲ್ಲ, ನೀನು ಯಾಕೆ ಬರೋಕ್ಕೆ ಹೋಗಿದ್ದೆ? ನಾನು ಹೆಂಗೋ ಸುಧಾರಿಸ್ಕೊತಾ ಇದ್ದೆ. ನೀನು ಹೆಣ್ಣು ನೋಡೋದು ಬಿಟ್ಬಿಟ್ಟು ಯಾಕೆ ಈ ಥರ ಓಡ್ ಬಂದುಬಿಟ್ಟೆ ನನಗೋಸ್ಕರ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಬೇಜಾರು ಮಾಡ್ಕೊಂಡಿರ್ತಾರೆ ಆಕಾಶ್. ಹುಡುಗಿ ಕಡೆಯವ್ರಿಗೆಲ್ಲ ಬರ್ತೀನಿ ಅಂತ ಹೇಳಿ ಈ ಥರ ಹೋಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಆಕಾಶ್? ನೀನು ಹೋಗು ಆಕಾಶ್, ಸುಮ್ಮನೆ ಆಗ್ತಿಲ್ಲ ನನಗೆ. ಅಯ್ಯೋ ದೇವ್ರೆ, ಸುಸ್ತಾಗ್ತಾಯ್ತಲ್ಲ ನನಗೆ. ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಒಂಥರ ಕಣ್ಣೆಲ್ಲ ಮಂಜಾಗ್ತವೆ. ಮುಂದೆ ಇರೋದೇನು ಕಾಣಿಸ್ತಾನೆ ಇಲ್ಲ ನನಗೆ. ತುಂಬ ಸುಸ್ತಾಗ್ತೈತೆ. ಅಜ್ಜಿ ಫೋನ್ ನನ್ನ ಹತ್ರನೇ ಐತೆ. ಅಜ್ಜಿ ಹೊಲ್ದತ್ರ ಹೋಗೋರೆ. ಮತ್ತೆ ಯಾವಾಗ ಬರ್ತಾರೇನೋ ಗೊತ್ತಿಲ್ಲ. ನನಗೆ ಬೇರೆ ದಾರಿನೇ ಸಿಗಲಿಲ್ಲ. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಪಾಪ ನಿಮಗೂ ಡಿಸ್ಟರ್ಬ್ ಆಯಿತು ಅಂತ ಅನ್ನಿಸ್ತದೆ ನನ್ನಿಂದ. ಹೆಣ್ಣು ನೋಡೋಕ್ಕೆ ಅಂತ ಹೊರಟಿದ್ರಿ, ಈಗ ನನಗೋಸ್ಕರ ಸುಮ್ಮನೆ ವಾಪಸ್ ಬರೋ ಥರ ಆಯಿತು. ನಿಜವಾಗ್ಲೂ ನನಗೆ ಕ್ಷಮಿಸ್ಬಿಡಿ. ಇದ್ರಲ್ಲೆಲ್ಲ ಕ್ಷಮೆ ಅದು ಇದು ಕೇಳ್ಕೊಂಡು ಕೂತ್ಕೋತಿಯಾ? ಎದಳು ಮೇಲ್ಗಡೆ ಫಸ್ಟು. ಹಾಸ್ಪಿಟಲ್ಗೆ ಹೋಗೋಣ, ಎದ್ದಳು. ನೀನು ಇದೇ ಥರ ನೀನು ಸುಸ್ತಾಗಿ ಕೂತ್ಕೊಂಡ್ರೆ ಹೆಂಗೆ? ಡ್ರಿಪ್ ಏನಾದರೂ ಹಾಕಿಸ್ತೀನಿ, ಎದ್ದಳು ಮೇಲ್ಗಡೆ. ಅಯ್ಯೋ, ನೀನು ಇಷ್ಟೊಂದೆಲ್ಲ ಸುಸ್ತಾಗಿರೋದು ನನ್ನ ಕೈ ನೋಡೋಕ್ಕೆ ಆಗ್ತಿಲ್ಲ. ಹೆಣ್ಣು ನೋಡೋದೆಲ್ಲ ಯಾವತ್ತಾದ್ರೂ ನೋಡ್ಕೋಬೋದು. ಈ ಹುಡುಗಿ ಅಲ್ಲ ಅಂದರೆ ಇನ್ನೊಂದು ಹುಡುಗಿ ಸಿಗ್ತಾಳೆ. ಆದರೆ ಪಾಪ ನೀನು ನನ್ನ ಬೆಸ್ಟ್ ಫ್ರೆಂಡು. ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ಹೆಂಗೆ ಹೇಳು? ಹೋಗಿ ಗಾಡಿ ನೋಡು, ಒಂದು ನಿಮಿಷ ಇರು, ಹೋಗ್ಬಿಟ್ಟು ಗಾಡಿ ಗಿಡನೆಲ್ಲ ಮಾಡ್ಕೊಂಬಿಟ್ಟು ಬರ್ತೀನಿ. ಅಷ್ಟೊತ್ತಿಗೆ ಪಟ 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 ಅಂತ ಹೇಳ್ಬಿಟ್ಟು, ಅಂದರೆ ನಿನ್ನ ಕೈ ರೆಡಿ ಆಗೋಕ್ಕಾಗಲ್ಲಲ್ವಾ? ನಾಳೆ ನಿನ್ನ ನಿಧಾನ ಕರ್ಕೊಂಡು ಹೋಗ್ಬೇಕು. ಒಂದು ನಿಮಿಷ ಇರು, ತಟ್ಟಿನಾಗ ಏನಾದರೂ ಊಟ ತಗೊಂಬಿಟ್ಟು ಬರ್ತೀನಿ. ಫಸ್ಟ್ ಊಟ ಮಾಡು. ವಾಮಿಟ್ ಆದರೂ ಪರವಾಗಿಲ್ಲ, ಊಟ ಮಾಡು. ಊಟ ಮಾಡಿದ್ಮೇಲೆ ಹಾಸ್ಪಿಟಲ್ಗೆ ಹೋಗೋಣ, ಸರಿನಾ? ಬೇಡ ಆಕಾಶ್, ನನಗೆ ಬೇಡ. ನನಗೆ ಊಟ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಊಟ ಮಾಡೋ ಮನಸ್ಸು ಇಲ್ಲ ನನಗೆ. ಪ್ಲೀಸ್, ನೀನು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ಪ್ಲೀಸ್ ಆಕಾಶ್, ನನಗೆ ಊಟ ಬೇಡ ಆಕಾಶ್, ನನಗೆ ಬೇಡ. ನನಗೆ ಸುಸ್ತಾಗ್ತೈತೆ, ಬೇಡ. ಈ ಸುಮ್ಮನೆ ಕೂತ್ಕೋತೀಯ ನೀನು? ಜಿಮ್ತಾತ ಜಿತ ಜಿತ ಜಿಮ್ತಾತ ಜಿಮ್ತಾತ ಜಿತ ಜಿತ ಜಿಮ್ತಾತ. ಹೆಣ್ಣು ನೋಡಕ್ಕೆ ಹೋಗ್ತೀಯಾ? ಹೆಣ್ಣು ನೋಡಕ್ಕೆ ಈಗ ಹೋಗು ನೋಡೋಣ. ನೀನು ನೋಡಕ್ಕೆ ಹೋಗ್ತೀನಿ ಅಂದಾಗೆಲ್ಲ ಇದೇ ನಾಟಕ ಮಾಡ್ತೀನಿ. ಹೋಗು, ಆವಾಗ ನಿನಗೆ ಗೊತ್ತಾಗುತ್ತೆ. ಅಪ್ಪ ಸದ್ಯ ನಾನು ಇವನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಯಾವಾಗ? ಹೇಳಿದ್ರು ತುಂಬ ಬೇಜಾರು ಮಾಡ್ಕೊಬಿಡ್ತಾನೇನೋ. ನೋಡಪ್ಪ, ಒಂದು ಹುಡುಗನ ಲವ್ ಮಾಡಿಬಿಟ್ಟು ನಾನು ಬಂದು ಐ ಲವ್ ಯು ಅಂತ ಹೇಳ್ತಾವಳೆ ಅಂತ. ಆದ್ರೂ ಪರವಾಗಿಲ್ಲ, ಒಂದು ಸಲ ಹೇಳಿ ಉಗಿಸ್ಕೊಂಡ್ರೂ ಪರವಾಗಿಲ್ಲ, ಒಂದು ಸಲ ಹೇಳ್ಬಿಡ್ಬೇಕು. ಅದೇ ಅಲ್ವಾ ನನಗೂ ಬೇಕಿರೋದು. ಹೇಳೋಣ. ಸುಮ್ಮನೆ ಅಂತೂ ಬಿಡಲ್ಲ, ಹೇಳಲೇಬೇಕಲ್ವಾ? ಹೇಳ್ತೀನಿ. ನೋಡು ತಗರಮ್ಯ, ಮುದ್ದೆ ಸೊಪ್ಪಿನ ಸಾರು ಮಾಡೈತೆ ನಿಮ್ಮ ಅಜ್ಜಿ, ತಗೋ ತಿಂತಾ ಇರು ನೀನು. ಅಷ್ಟೊಳಗಡೆ ಹೋಗ್ಬಿಟ್ಟು ನಾನು ಆಟೋನೋ ಇಲ್ಲ ಏನಾದರೂ ಕರ್ಕೊಂಡ್ಬಿಟ್ಟು ಬರ್ತೀನಿ, ತಗೋ. ಆಟೋ ಎಲ್ಲ ಏನು ಬೇಡ ಆಕಾಶ್, ಏನು ಬೇಡ ಬಿಡು. ಹಾಗೆ ಸ್ವಲ್ಪ ಸರಿ ಹೋಗ್ತೀನಿ. ಅಜ್ಜಿಗೆ ಬೆಳಿಗ್ಗೆನೇ ಎಳ್ನೀರು ತಗೊಬಿಟ್ಟು ಬಾ ಅಂತ ಹೇಳಿದ್ದೆ. ಅಜ್ಜಿ ಎಳ್ನೀರು ತಗೊಬಿಟ್ಟು ಬರ್ತಾರೆ. ಎಳ್ನೀರು ಕುಡಿದ ತಕ್ಷಣ ನಾನು ಆರಾಮಾಗಿ ಸರಿ ಹೋಗ್ತೀನಿ. ಈಗ ನನಗೆ ಕೊಡು, ಸ್ವಲ್ಪ ಊಟ ಮಾಡಿದ್ರೆ ಎಲ್ಲ ಸರಿ ಹೋಗ್ಬೋದೇನೋ. ನೀವೆಲ್ಲ ಇಷ್ಟಿಷ್ಟಕ್ಕೂ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೋತಾ ಇರೋರು. ನೀವು ಸಡನ್ನಾಗೆ ಹಾಸ್ಪಿಟಲ್ಗೆ ಹೋಗಿದ್ದಂಗೆ ಇರೋ ಜಾಗದಲ್ಲೇ ಮೇಲಾಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ರಮ್ಯಾ. ನನ್ನ ಮಾತು ಕೇಳು, ಸುಮ್ಮನೆ ಬಾ, ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬರೋಣ. ಯಾಕೆ ಈ ಥರ ಸುಸ್ತಾಗ್ತಿದೆ ಅಂತ ಹೇಳಿ. ನೀನು ಏನಾದರೂ ಮಾರ್ನಿಂಗ್ ಟಿಫನ್ ಮಾಡಿರಲಿಲ್ವಾ? ಇಲ್ಲ ಮಾಡಿದ್ದೆ, ಆದರೂ ಸುಸ್ತಾಗ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಸರಿ ಆಯಿತು, ಸರಿ ನೀನು ಊಟ ಮಾಡ್ತಾ ಇರು, ನಾನು ಹೋಗಿ ಆಟೋ ಕರ್ಕೊಂಡು ಬರ್ತೀನಿ. 5 ನಿಮಿಷ ಬಂದ್ಬಿಟ್ಟೆ, ಇಲ್ಲೇ ಪಕ್ಕದ ಮನೆಗೆ ಆಟೋ ಐತೆ, ನಾನು ಕರ್ಕೊಂಡು ಬರ್ತೀನಿ. ಜಿಮ್ತಾತ ಜಿತ ಜಿತ ಜಿಮ್ತಾತ ಜಿಮ್ತಾತ ಜಿತ ಜಿತ ಜಿಮ್ತಾತ.